ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ಇವತ್ತು ವೆಡ್ನೆಸ್ಡೇ ಆಲ್ರೆಡಿ ಟೈಮ್ ಆಗಿದೆ. 11:30 ಗಂಟೆ ಆಗಿದೆ. ಇವಾಗ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಪ್ಪ ಅಂದರೆ, ಇವತ್ತು ಸ್ಕೂಲ್ಗೆ ಹೋಗ್ತಿದ್ದೀನಿ, ನನ್ನ ಮಗನ ಸ್ಕೂಲ್ಗೆ. ಅವನಿಗೆ ಟೆಂಪಲ್ದು ಮಾಡೆಲ್ ಕೊಟ್ಟಿದ್ರು ಅಂತ ಹೇಳಿದ್ನಲ್ಲ, ಆ ಮಾಡೆಲ್ನ ತೊಗೊಂಡೋಗಿ ಕೊಡಬೇಕು. ನೋಡಿ ಹೆಂಗಾಗಿದೆ ನಮ್ಮನೆ. ಈಗ ಒಂದು 5 ನಿಮಿಷಕ್ಕಿಂತ ಮುಂಚೆಯಿಂದನೂ ಕೂಡ ಲಾಸ್ಟ್ ಮಿನಿಟ್ ತನಕನೂ ಅದು ಮಾಡ್ತಾಯಿದ್ದೆ ವರ್ಕ್. ರಾತ್ರಿ ಮಲ್ಕೋಬೇಕಾದ್ರೆ 2:15 ಆಗಿತ್ತು. ನಾನು ಅಷ್ಟೊಂದು ಟೈಮ್ ಹಿಡಿದ್ಬಿಡ್ತು. ಅಂದರೆ ಚಿಕ್ಕ ಚಿಕ್ಕ ಕೆಲಸ ಅಲ್ವಾ, ಟೈಮ್ ತೊಗೊಳುತ್ತೆ. ಬಿಸಿಲು ಮುಖಕ್ಕೆ ಹೊಡಿತಿದೆ ಜಾಸ್ತಿ. ಸೊ ಇವಾಗ ಸ್ಕೂಲ್ಗೆ ಹೋಗಬೇಕು, ಅದು ಮಾಡೆಲ್ ಕೊಟ್ಬಿಟ್ಟು ಬರಬೇಕು. ನನ್ನ ಹಸ್ಬೆಂಡು ಪಾಪುನ ಎತ್ಕೊಂಡು ಹೊರಗಡೆ ಇದ್ದಾರೆ. ಮಾಡೆಲ್ ಕೂಡ ಅಲ್ಲೇ ಇಟ್ಟಿದ್ದೀನಿ ನಾನು ಹೊರಗಡೆ. ಅದು ಸ್ವಲ್ಪ ಪೇಂಟ್ ಮಾಡಿದ್ದು ಡ್ರೈ ಆಗಬೇಕಿತ್ತು, ಅದಕ್ಕೆ ಇವಾಗ ಹೋಗಬೇಕು. ಸರಿ, ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡು ಬಂದೆ. ಏನಿಲ್ಲ, ನಾನು ಮಾಡೆಲ್ ಯಾವ ರೀತಿ ಮಾಡಿದೆ ಅಂತೆಲ್ಲ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ ಮೊದಲದು. ಈಗ ಒಂದು ವೀಕಿಂದನೂ ಮಾಡ್ತಾಯಿದ್ವಿ ಅದನ್ನ. ಅಂದರೆ ಎವ್ರಿಡೇ ಏನು ಮಾಡಲಿಲ್ಲ, ಟೈಮ್ ಸಿಕ್ಕಾಗ ಮಾಡ್ತಿದ್ದು. ಅದೆಲ್ಲ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡ್ತೀನಿ. ಮಕ್ಳುಗಳು ಸ್ಕೂಲ್ಗೆ ಹೋಗ್ತಿದ್ರೆ ಮಕ್ಳುಗಳಿಗೆ ಪ್ರಾಜೆಕ್ಟ್ ಕೊಟ್ಟರೆ ಅಪ್ಪ ಅಮ್ಮನಿಗೂ ಕೂಡ ಅದು ಪ್ರಾಜೆಕ್ಟ್ ಮಾಡೋ ಥರ. ನಾವು ಓದಬೇಕಾದ್ರೆಲ್ಲ ಆ ಥರ ಮಾಡೇ ಇಲ್ಲ. ನಾವು ಇಷ್ಟು ಎಫರ್ಟಾಗಿ ಮಾಡೇ ಇರಲಿಲ್ಲ ಹೇಳಬೇಕು ಅಂದರೆ. ಸೊ ಅದಕ್ಕೆ ವ್ಲಾಗ್ ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ. ಆ್ಯಂಡ್ ಮಾಡೆಲ್ಲು ಆಯಿತು, ಕಂಪ್ಲೀಟ್ ಮಾಡಿದ್ದೀನಿ. ನನಗೆ ಎಷ್ಟು ಗೊತ್ತು ಅಷ್ಟು ಮಾಡಿದ್ದೀನಿ. ಅದು ನಮಗೆ ಇದು ಕೊಟ್ಟಿದ್ದರು, ಶ್ರೀರಂಗಪಟ್ಟಣ ರಂಗನಾಥ ಸ್ವಾಮಿ ಟೆಂಪಲ್ ಕೊಟ್ಟಿದ್ದರು. ಬಟ್ ನನಗದು ಆಗಲ್ಲ ಅಂತೇಳಿ ಮ್ಯಾಮ್ನ ಕೇಳಿದೆ, ಮ್ಯಾಮ್ ಚೇಂಜ್ ಮಾಡ್ಕೋಬೋದಾ ಅಂತ. ಸರಿ, ಯಾವುದಾದ್ರೂ ಮಾಡ್ಬೋದು, ನಿಮ್ಮ ಇಷ್ಟ, ಬಟ್ ಚೆನ್ನಾಗಿ ಮಾಡಬೇಕು ಅಂತ ಹೇಳಿದ್ರು. ನಾನು ನಮ್ಮೂರ್ದು ಇದೆಯಲ್ಲ ಚುಂಚನಕಟ್ಟೆ ಶ್ರೀರಾಮ ದೇವರು, ಆ ಟೆಂಪಲ್ ಮಾಡೋಣ ಅಂತ ಹೇಳಿದೆ. ಸರಿ ಮಾಡಿ ಅಂತ ಹೇಳಿದ್ರು. ಬಟ್ ನಾನು ಅಂದ್ಕೊಂಡಿದ್ದೆ ಬೇರೆ ಥರ ನಾನು ಪ್ಲ್ಯಾನ್ ಮಾಡಿದ್ದೆ ಬೇರೆ ಥರ. ಅದು ನದಿ ಎಲ್ಲ ಬರೋ ಥರ ಮಾಡೋಣ, ಹನುಮಂತಂದು ಸ್ಟ್ಯಾಚ್ಯೂ ಎಲ್ಲ ಇದೆಯಲ್ಲ ಆಂಜನೇಯಂದು, ಅದೆಲ್ಲ ಮಾಡೋಣ ಅಂದ್ಕೊಂಡೆ. ಬಟ್ ಸಮ್ ರೀಸನ್ಸ್ ನನಗೆ ಅದು ಮಾಡೋಕ್ಕಾಗಲಿಲ್ಲ. ಅಂದರೆ ಟೈಮು ಸಾಕಾಗಿಲ್ಲ, ಮತ್ತು ನಮ್ಗೆ ಬೇಕಾಗಿದ್ದ ಥರ ನಮಗೆ ಏನದು ಅದಕ್ಕೆ ಬೇಕಾಗೋಂಥ ವಸ್ತುಗಳು ಕೂಡ ನನಗೆ ಸಿಗಲಿಲ್ಲ. ಸೊ ಎಷ್ಟಾಗುತ್ತೋ ಅಷ್ಟು ಮಾಡಿದ್ದೀನಿ. ನೋಡೋಣ ಏನಂತಾರೆ ಮ್ಯಾಮ್ ಅಂತ ಹೇಳಿ, ಹೆಂಗೆ ಬರುತ್ತೆ ಹಂಗೆ. ಬಟ್ ಓಕೆ, ಇವಾಗ ಇರೋದ್ರಲ್ಲಿ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ ನಾನು ಮಾಡಿರೋದು. ಅದು ಅಲ್ಲೇ ಮಗು ಬೇರೆ ಕೈ ಬಿಡ್ತಿರ್ಲಿಲ್ಲ, ನನ್ನ ಮಗ ಬೇರೆ, ಅವ್ರನ್ನೆಲ್ಲ ನೋಡಿಕೊಂಡು ನಾನು ಹೆಂಗೋ ಮಾಡಿದ್ದೀನಿ. ನನಗೆ ಎಷ್ಟು ನನ್ನ ನಾಲೆಡ್ಜಿಗೆ ಏನು ಗೊತ್ತಿದೆ ಅಷ್ಟು ನಾನು ಮಾಡಿದ್ದೀನಿ. ನೋಡೋಣ, ಇನ್ನು ಮಿಕ್ಕಿದ್ದೆಲ್ಲ ಮ್ಯಾಮ್ಗೆ ಬಿಟ್ಟಿದ್ದು, ಅವ್ರು ಮ್ಯಾಮ್ ಆಕ್ಸೆಪ್ಟ್ ಯಾವ ಥರ ಮಾಡ್ತಾರೆ ಅಂತ. ಆಮೇಲೆ ಇದ್ರ ಬಗ್ಗೆ ನನ್ನ ಮಗ ಕೂಡ 21 ಅಂದರೆ ನಾಳೆಗಿದೆ, ಅವರಿಗೆ ಓಪನ್ ಡೇ ಮಾಡ್ತಿದ್ದಾರೆ. ಅಲ್ಲಿ ಅದು ಟೆಂಪಲ್ ಬಗ್ಗೆ ನನ್ನ ಮಗ ಮಾತಾಡಬೇಕು ಅಂತ ಹೇಳಿದ್ದಾರೆ. 1-2 ಲೈನ್ಸ್ ಸ್ಪೀಚ್ ಮಾಡಬೇಕು ಅಂತ. ಸೊ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೀನಿ ಅವನಿಗೂ ಕೂಡ. ಹೆಂಗೆ ಮಾಡ್ತಾನೆ ಗೊತ್ತಿಲ್ಲ, ಯಾಕಂದರೆ ಜನ ಜಾಸ್ತಿ ನೋಡಿದಾಗ ನರ್ವಸ್ ಆಗಿಬಿಡ್ತಾರೆ ಕೆಲವು ಮಕ್ಕಳು ಗೊತ್ತಿಲ್ಲ ಏನು ಮಾಡ್ತಾನೆ ಅಂತ. ಸೊ ಇವಾಗ ಹೋಗೋಣ ಬನ್ನಿ, ಲೇಟ್ ಆಯಿತು, ಹೊರಗಡೆ ವೆಯ್ಟ್ ಮಾಡ್ತಿದ್ದಾರೆ. 12:30 ಒಳಗಡೆ ತೊಗೊಂಡು ಬನ್ನಿ ಮಾಡೆಲ್ ಅಂತ ಹೇಳಿದ್ದಾರೆ. ನಾವು ಇನ್ನೂ ಇಲ್ಲೇ ಇದ್ದೀವಿ, ಸೊ ತೊಗೊಂಡೋಗ್ಬೇಕು. ಆ್ಯಂಡ್ ನಾನು ಯಾವ ರೀತಿ ಮಾಡೆಲ್ನ ರೆಡಿ ಮಾಡಿಕೊಂಡೆ ಅಂತೆಲ್ಲ, ಅಂದರೆ ಬೇಸಿಕ್ ಸ್ಟಾರ್ಟ್ ಮಾಡಿದಾಗಿಂದ ಹಿಡಿದು ಕಂಪ್ಲೀಟ್ ಮಾಡೋ ತನಕ ವೀಡಿಯೋಗಳನ್ನ ಮಾಡ್ಕೊಂಡಿದ್ದೀನಿ, ಸ್ಮಾಲ್ ಕ್ಲಿಪ್ಪಿಂಗ್ಸು. ಅದನ್ನು ಈ ವ್ಲಾಗಲ್ಲಿ ಆ್ಯಡ್ ಮಾಡ್ತೀನಿ, ನೋಡಿ. ಯಾರಾದರೂ ಮುಂದೆ ಮಾಡೋರಿಗೆ ಹೆಲ್ಪ್ ಆಗುತ್ತೆ. ನೋಡಬೇಕು ಹೆಂಗಾಗುತ್ತೆ ಅಂತ. ನಡ್ಕೊಂಡು ಹೋಗ್ತೀವ, ಆಟೋದಲ್ಲಿ ಹೋಗ್ತೀವ ಅಂತ ಗೊತ್ತಿಲ್ಲ. ನಾನು ನಡ್ಕೊಂಡೇ ಬರ್ತೀನಿ ನಾನು ಅಂತ ಹೇಳ್ತಾ ಇದ್ದೀನಿ, ಗೊತ್ತಿಲ್ಲ. ಅಲ್ಲಿ ಹೋಗಿ ಬಂದಮೇಲೆ ಹೆಂಗಿತ್ತು ಏನು ಅಂತ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸರಿ, ಇವಾಗ ಬನ್ನಿ, ಲೇಟ್ ಮಾಡೋದು ಬೇಡ, ಹೋಗೋಣ. ನಾನು ದುಪ್ಪಟ್ಟ ತಗೊಂಡಿಲ್ಲ. ಫ್ರೆಂಡ್ಸ್, ನಾನು ನಿಮ್ಗೆ ಆವಾಗಲೇ ಹೇಳಿದೆ ಅಲ್ವಾ, ನನ್ನ ಮಗನಿಗೆ ಟೆಂಪಲ್ದು ಪ್ರಾಜೆಕ್ಟ್ ಕೊಟ್ಟಿದ್ದಾರೆ ಅಂತ ಹೇಳಿ, ಮಾಡೆಲ್ ಮಾಡ್ಕೊಂಬರಕ್ಕೆ ಹೇಳಿದರು. ನಮಗೆ ಫಸ್ಟಿಗೆ ಅವ್ರು ಹೇಳಿದ್ದು ಶ್ರೀರಂಗಪಟ್ಟಣದ್ದು ರಂಗನಾಥ ಸ್ವಾಮಿ ಟೆಂಪಲ್ ಮಾಡ್ಕೊಂಡು ಬನ್ನಿ ಅಂತ ಹೇಳಿದರು. ಬಟ್ ನಾನು ಹೇಳಿದೆ ಮ್ಯಾಮ್ಗೆ, ಮ್ಯಾಮ್ ನಾನು ಅದು ಸ್ವಲ್ಪ ಕಷ್ಟ ಆಗುತ್ತೆ ನನಗೆ ಅಂದಿದ್ದಕ್ಕೆ ಅವರೇ ಹೇಳಿದ್ರು, ಬೇರೆ ಯಾವುದಾದ್ರೂ ಸ್ವಲ್ಪ ಜನಗಳಿಗೆಲ್ಲ ಗೊತ್ತಿರೋ ಥರದ್ದು ಯಾವುದಾದ್ರೂ ಟೆಂಪಲ್ ಮಾಡ್ಕೊಂಡು ಬನ್ನಿ, ಸ್ವಲ್ಪ ದೊಡ್ಡದಾಗಿರಲಿ ಅಂತ ಹೇಳಿದರು. ನಾನು ನಮ್ಮ ಚುಂಚನಕಟ್ಟೆದು ಶ್ರೀರಾಮ ಟೆಂಪಲ್ ಮಾಡ್ತೀನಿ ಅಂತ ಹೇಳಿದ್ದಕ್ಕೆ ಸರಿ ಆಯಿತು ಮಾಡಿ ಅಂತ ಹೇಳಿದ್ರು. ಅದು ಪ್ರಾಜೆಕ್ಟ್ ಮಾಡಬೇಕು, ಪಾಪ ಕೈ ಬಿಡಲ್ಲ. ಮತ್ತು ನನ್ನ ಹಸ್ಬೆಂಡು ಪಾಪ ಬೆಳಗ್ಗೆ ಹೋದರೆ ಡ್ಯೂಟಿಗೆ ಸಂಜೆ ಬರ್ತಾರೆ, ಅವರು ಟಯರ್ಡ್ ಆಗಿರ್ತಾರೆ. ನನಗೂ ಮಗು ನೋಡ್ಕೊಂಡು ಮಾಡೋಕ್ಕಾಗ್ತಿರ್ಲಿಲ್ಲ. ಹಾಗಾಗಿ ನಾವೇನು ಮಾಡ್ತಿದ್ವಿ ಅಂದರೆ ಸ್ಯಾಟರ್ಡೆ ಸಂಡೇ ಮಾತ್ರ ಅದನ್ನ ವರ್ಕ್ ಮಾಡ್ಕೊತಿದ್ವಿ. ಸ್ಯಾಟರ್ಡೆ ಅಂದರೆ ನೆಕ್ಸ್ಟ್ ಸಂಡೇ ಲೇಟಾಗಿ ಎದ್ದರೂ ಏನು ಪರವಾಗಿಲ್ಲ ಅಲ್ವಾ, ಅದಕ್ಕೋಸ್ಕರ ವೀಕಲ್ಲಿ 2 ದಿನ ಮಾತ್ರ. ಮಧ್ಯದಲ್ಲಿ ಯಾವಾಗಾರು ಫ್ರೀ ಇದ್ದರೆ ಒಂದು ಚಿಕ್ಕ ಪುಟ್ಟ ಕೆಲಸ ಇದ್ದರೆ ಮುಗಿಸ್ಕೊತಾ ಇದ್ದೆ. ನೀವು ನೋಡ್ತಿರ್ಬೋದು, ಅದು ಮೊದಲು ತೋರಿಸಿದ್ದು ಸ್ಯಾಟರ್ಡೆ ಶುರು ಮಾಡಿದ್ವಿ. ಅದಾದಮೇಲೆ ನೆಕ್ಸ್ಟ್ ಇನ್ನೊಂದು ದಿನ ಫ್ರೈಡೇ ನೈಟು ಶುರು ಮಾಡಿ, ಹಿಂಗೆ ಒಂದೊಂದು ಡೈಲಿ ಪ್ರಾಜೆಕ್ಟ್ ಕೆಲಸ ಶುರು ಮಾಡಿದಾಗೆಲ್ಲ ಮಲಗ್ತಿದ್ದಿದ್ದೆ ನಾವು 2:30-3 ಗಂಟೆ ಈ ಥರ ಆಗ್ತಾಯಿತ್ತು. ಅಂದರೆ ತುಂಬ ಸ್ವಲ್ಪ ಅಂದರೆ ಚಿಕ್ಕ ಕೆಲಸ, ಅದು ನಿಧಾನಕ್ಕೆ ಟೈಮ್ ಹಿಡಿತಾ ಇತ್ತು. ಮತ್ತು ನನ್ನ ಹಸ್ಬೆಂಡ್ ಕೂಡ ಹೆಲ್ಪ್ ಮಾಡಿದ್ರು.
ಇದು ಫೈನಲ್ ಡೇನಲ್ಲಿ ಮಾಡ್ತಾ ಇದ್ದಿದ್ದು. ನೋಡಿ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ. ಯಾವ ಥರ ಕಾಣಿಸ್ತಾ ಇದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇವತ್ತು ಮಲ್ಕೋಬೇಕಾದ್ರೂ ನಾನು 2:30 ಮೇಲಾಗಿತ್ತು. ಅದೆಲ್ಲ ಕಂಪ್ಲೀಟಾಗಿ ಪೇಂಟ್ ಎಲ್ಲ ಮಾಡಿ ಮುಗಿಸಿ ಮಲ್ಗೋಷ್ಟರೊಳಗಡೆ ಹಂಗೂ ಇನ್ನೂ ಒಂದು 2 ಕಡೆ ಪೇಂಟ್ ಮಾಡೋದು ಉಳ್ಕೊಂಡ್ಬಿಟ್ಟಿತ್ತು. ಮತ್ತು ನೇಮ್ ಎಲ್ಲ ಬರಿಬೇಕಿತ್ತು, ದೇವಸ್ಥಾನದ ಹೆಸರು, ಅದು ಯಾರು ಕಟ್ಟಿಸಿದ್ರು ಅಂತ. ಅದನ್ನ ನೆಕ್ಸ್ಟ್ ಡೇ ಮಾರ್ನಿಂಗ್ ಅಂದರೆ ಪ್ರಾಜೆಕ್ಟ್ ಸಬ್ಮಿಟ್ ಮಾಡೋ ದಿನ ನನ್ನ ಹಸ್ಬೆಂಡು ಕಟ್ ಮಾಡಿ ಅಂಟಿಸ್ಕೊಡ್ತಾ ಇದ್ದಾರೆ. ಕಟ್ ಮಾಡಿಕೊಟ್ರೆ ನಾನು ಅಂಟಿಸ್ದೆ, ಬರೆದಿಟ್ಟಿದ್ದೆ. ಮತ್ತು ತೊಗೊಂಡು ಹೋಗೋದಕ್ಕೆ ಅಂತ ಬೈಕಲ್ಲಿ ಹೋಗೋಕ್ಕೆ ಅಂತ ಹೋದ್ವಿ. ಅದು ಥರ್ಮಾಕೋಲಲ್ಲಿ ಮಾಡಿದ್ದಲ್ವಾ, ಅದು ಅಲ್ಗಾಡ್ತಾ ಇತ್ತು. ಹಂಗೆ ನಡ್ಕೊಂಡೇ ತೊಗೊಂಡು ಹೋದೆ. ಮತ್ತು ನಂದು ಇನ್ನೂ ಪ್ಲ್ಯಾನ್ ಇತ್ತು ಆಂಜನೇಯದ್ದು ಸ್ಟ್ಯಾಚ್ಯೂ ಇಡಬೇಕಲ್ಲಿ ಅಂತೆಲ್ಲ, ಬಟ್ ನಮಗೆ ಸಿಗಲಿಲ್ಲ ಆಂಜನೇಯನ ಸ್ಟ್ಯಾಚ್ಯೂ. ಮತ್ತು ಇದೇ ಥರ ನೋಡಿ ನಾವು ಯಾವ ಥರ ಮಾಡಿದ್ದೀವಿ ಮಾಡಲಿಂಗು, ಅದೇ ಥರ ಬೇರೆ ಬೇರೆಯವರು ಒಬ್ಬೊಬ್ರಿಗೆ ಒಂದೊಂದು ದೇವಸ್ಥಾನ ಕೊಟ್ಟಿದ್ದರು. ಕೆಲವ್ರಿಗೆ ಬದ್ರಿನಾಥ್, ಕೇದಾರ್ನಾಥ್, ಗೋಲ್ಡನ್ ಟೆಂಪಲ್ಲು, ನಂಜನಗೂಡು ಟೆಂಪಲ್ಲು, ಮತ್ತು ಈ ಥರ ಮುರುಡೇಶ್ವರ, ಧರ್ಮಸ್ಥಳ, ಈ ಥರ ತಿರುಪತಿ ಟೆಂಪಲ್ಲು, ಚಾಮುಂಡಿ ಬೆಟ್ಟ, ಈ ಥರ ಒಬ್ಬೊಬ್ರಿಗೆ ಒಂದೊಂದು ಕೊಟ್ಟಿದ್ರು. ಎಲ್ಲರೂ ತುಂಬಾ ಚೆನ್ನಾಗಿ ಮಾಡಿದರು. ಕೆಲವರೆಲ್ಲ ಈ ಥರ ಮಾಡಲಿಂಗ್ ಮಾಡ್ಕೊಡೋಕ್ಕೆ ಕೆಲವ್ರು ಇರ್ತಾರಂತೆ, ಅವ್ರ ಹತ್ರ ಮಾಡಿಸ್ಬಿಟ್ಟಿದ್ರು. ಕೆಲವ್ರು ಮಾತ್ರ ಮನೆಯಲ್ಲಿ ಮಾಡಿದ್ದು. ನನಗೆ ತುಂಬ ಖುಷಿ ಆಯಿತು, ಯಾಕಂದರೆ ನಾನು ಎಫರ್ಟ್ ಆಗಿ ನಾನು ಕಷ್ಟಪಟ್ಟು ಮಾಡಿದ್ದಕ್ಕೂ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಟೆಂಪಲ್ ಎಕ್ಸಾಕ್ಟ್ ದೇವಸ್ಥಾನದ ಥರನೇ ಕಾಣಿಸ್ತಾ ಇದೆ. ನನಗಂತೂ ಫುಲ್ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು. ನಮ್ಮ ಮ್ಯಾಮ್ ಕೂಡ ಅದನ್ನೇ ಹೇಳಿದರು, ನನ್ನ ಮಗ ಟೀಚರು, ತುಂಬಾ ಚೆನ್ನಾಗಿ ಮಾಡಿದ್ದೀರಾ, ಇಷ್ಟು ಚಿಕ್ಕ ಮಗು ಇಟ್ಕೊಂಡು ನೀವು ಇಷ್ಟು ಚೆನ್ನಾಗಿ ಮಾಡ್ತೀರಾ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ತುಂಬ ಚೆನ್ನಾಗಿ ಮಾಡಿದ್ದೀರಾ ಅಂತಂದರು. ಮತ್ತು ಫಂಕ್ಷನ್ಗೆ ಆಲ್ರೆಡಿ ಸ್ಕೂಲಲ್ಲಿ ಪ್ರಿಪ್ರೇಷನ್ ಸ್ಟಾರ್ಟ್ ಆಗಿತ್ತು. ಫೈನಲಿ ಅದನ್ನೆಲ್ಲ ಪ್ರಾಜೆಕ್ಟ್ ಸಬ್ಮಿಟ್ ಮಾಡಿಬಿಟ್ಟು ನಾವು ಬರ್ತಾಯಿದ್ವಿ. ಅಷ್ಟರಲ್ಲಿ ಅಲ್ಲಿ ಮಕ್ಳುಗಳೆಲ್ಲ ನಮ್ಮ ಪಾಪು ನೋಡಿಬಿಟ್ಟು ಎಲ್ಲರೂ ಮಾತಾಡಿಸ್ತಾಯಿದ್ರು. ಹಾಗೆ ಲಕ್ಕಿ ಡ್ರಾ ಕೂಡ ಇಟ್ಟಿದ್ದಾರೆ ಈ ಸಲ. ಟಿಕೆಟು ಲಕ್ಕಿದು ಡ್ರಾದಲ್ಲಿ ಏನೇನು ಪ್ರೈಸ್ ಬರುತ್ತೆ ಅಂತ ಅಲ್ಲಿ ಡಿಸ್ಪ್ಲೇ ಮಾಡಿದರು. ಅದನ್ನು ಕೂಡ ಹಾಗೆ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ ಅಷ್ಟೇ. ಮನೆಗೆ ಬಂದೆ ಫೈನಲಿ. ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಸ್ಕೂಲಿಂದ ಬಂದ್ವಿ, ಆವಾಗಲೇ ಬಂದ್ವಿ. ಒಂದೂವರೆ ಆಗಿತ್ತು, 1:30-2 ಗಂಟೆ ಆವಾಗಲೇ ಬಂದ್ವಿ ಸ್ಕೂಲಿಂದ. ಬಂದು ಟಯರ್ಡ್ ಆದಂಗೆ ಆಗಿತ್ತು. ಸೊ ಊಟ ಮಾಡಿ ಸ್ವಲ್ಪ ಹೊತ್ತಂಗೆ ರೆಸ್ಟ್ ಮಾಡಿ, ಪಾಪು ಬೇರೆ ಮಲ್ಕೊಂಡಿದ್ದು. ಆಯಿತು, ಇವಾಗಲೇ ಒಂದು 4 ಗಂಟೆ ಆಗಿದೆ ಟೈಮು. ಸೊ ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡೋಣ, ಕಂಟಿನ್ಯೂ ಮಾಡೋಣ ಅಂದ್ಕೊಂಡು ಬಂದೆ. ನನ್ನ ಮಗ ಮಲ್ಕೊಂಡಿದ್ದಾನೆ, ಅವನು ಆವಾಗಲೇ ಕಳಿಸ್ಬಿಟ್ರು ಕರ್ಕೊಂಡೋಗಿ ಅಂತ. ಮತ್ತು ನಾಳೆ ಇದೆ ಅವ್ರಿಗೆ ಓಪನ್ ಡೇ, 12:30 ಕರ್ಕೊಂಡು ಬನ್ನಿ ಅಂತ ಹೇಳಿದ್ದಾರೆ. 12:30 ಬ್ಯಾಚಿಗೆ ಅವ್ರು ಇರೋದು, 12:30 ಕರ್ಕೊಂಡು ಬನ್ನಿ ಅಂತ. 12:30 ಹೋಗಬೇಕು ನಾಳೆ. ಇವಾಗ ಟೀ ಮಾಡೋಣ ಅಂದ್ಕೊಂಡೆ, ಅಷ್ಟರೊಳಗಡೆ ನನ್ನ ಹಸ್ಬೆಂಡು ಬರ್ತಾಯಿದ್ದೀನಿ ಅಂದರು. ಅವರು ಬರಲಿ ಅಂತ ವೆಯ್ಟ್ ಮಾಡ್ತಾಯಿದ್ದೀನಿ. ನೋಡಿ, ಓಕೆ, ಬಸ್ ಬಿಟ್ಬಿಡಪ್ಪ, ನೀನು ಅಂದ್ಬಿಡು, ಏನು ಮಾಡಿಬಿಡು. ನೀನೋ ಕಲ್ತ್ಕೊಂಡ್ಬಿಟ್ಟೋಳು. ಇವಾಗ ನಾವು ಮಾಡು ಅಂದಾಗ ಮಾಡಲ್ಲ, ಬೇರೆ ಟೈಮಲ್ಲೆಲ್ಲ ಮಾಡ್ತಾಳೆ ಎಲ್ಲ ಥರನೂ. ಎಲ್ಲರೂ ಅಷ್ಟೇ ತುಂಬ ಚೆನ್ನಾಗಿ ಮಾಡ್ಕೊಂಡು ಬಂದಿದ್ರು ಮಾಡೆಲು. ಕೆಲವರೆಲ್ಲ ಆ ಥರ ಪ್ರಾಜೆಕ್ಟ್ ಮಾಡೋರಿಗೆ ಪೇ ಮಾಡಿದ್ರೆ ಮಾಡಿಕೊಡ್ತಾರಂತೆ, ಅಂಥವ್ರ ಹತ್ರ ಕೆಲವರೆಲ್ಲ ಮಾಡಿಸಿದ್ರು. ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ ಆ ಥರ ಎಲ್ಲ ಪ್ರಾಜೆಕ್ಟ್ ಎಲ್ಲ ಮಾಡಿಕೊಡ್ತಾರೆ ಪೇ ಮಾಡಿದ್ರೆ ಅಂತ. ಬಟ್ ಇವರು ಮ್ಯಾಮು, ನನ್ನ ಮಗ ಅವರು ಮ್ಯಾಮು, ಕ್ಲಾಸ್ ಟೀಚರ್ ತುಂಬಾ ಖುಷಿಪಟ್ಟರು. ಚಿಕ್ಕ ಮಗು ಇಟ್ಕೊಂಡು ನೀವು ಮಾಡಿದ್ದೀರಲ್ಲ, ಖುಷಿ ಆಯಿತು, ತುಂಬ ಚೆನ್ನಾಗಿ ಮಾಡಿದ್ದೀರಾ, ಎಕ್ಸಾಕ್ಟ್ ದೇವಸ್ಥಾನ ಥರನೇ ಕಾಣಿಸ್ತಾ ಇದೆ, ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ಕೆಲವೊಂದೆಲ್ಲ ಬೇರೆಯವರು ಮಾಡ್ಕೊಂಡು ತಂದಿದ್ರಲ್ಲ ಮಾಡೆಲ್ಸ್, ಅದ್ರದ್ದು ವೀಡಿಯೋ ಮಾಡಿದ್ದೀನಿ, ಇದರಲ್ಲಿ ಆ್ಯಡ್ ಮಾಡಿದ್ದೀನಿ ನೋಡಿ. ಯಾಕಂದರೆ ಒಂದು ಐಡಿಯಾ ಬರುತ್ತೆ ನಿಮಗೆ, ಯಾರಿಗಾದರೂ ಏನಾದರೂ ಮಾಡೆಲ್ ಆ ಥರ ಕೊಟ್ಟಾಗ ಒಂದು ಐಡಿಯಾ ಬರುತ್ತೆ ಅಂತ ಅಷ್ಟೇ. ಚೆನ್ನಾಗಿತ್ತು, ಎಲ್ಲರೂ ಅಷ್ಟೇ ಚೆನ್ನಾಗಿ ಮಾಡಿದ್ರು. ಏನು ಯಾರ್ದು ಕಮ್ಮಿ, ಯಾರ್ದು ಚೆನ್ನಾಗಿದೆ, ಯಾರ್ದು ಚೆನ್ನಾಗಿಲ್ಲ ಅನ್ನೋಂಗಿರಲಿಲ್ಲ. ಬಟ್ ಇದು ಕಾಂಪಿಟೇಷನ್ ಅಲ್ವೇ ಅಲ್ಲ, ಜಸ್ಟ್ ಒಂದು ಪ್ರೋಗ್ರಾಮ್ ಅಷ್ಟೇ, ಕಾಂಪಿಟೇಷನ್ ಅಲ್ಲ. ಕಾಂಪಿಟೇಷನ್ ಆಗಿದ್ರೆ ಇನ್ನೂ ಯಾವ ಲೆವೆಲ್ಗೆ ಇರ್ತಿತ್ತು ಅಂತ ನಾನು ಹಂಗೆ ಯೋಚನೆ ಮಾಡ್ತಾಯಿದ್ದೆ. ಚೆನ್ನಾಗಿತ್ತು. ಟೀಚರ್ಸು ಅಷ್ಟೇ ತುಂಬ ಸಪೋರ್ಟಿವ್ ಆಗಿರ್ತಾರೆ ನಮ್ಮ ಸ್ಕೂಲಲ್ಲಿ. ಅದು ಕೊಟ್ಬಿಟ್ಟು ಬಂದೆ. ನಾಳೆ ಕರ್ಕೊಂಡು ಹೋಗ್ಬೇಕಷ್ಟೆ. ನಾಳೆಯಿಂದ ಒಂದು ಸ್ಕೂಲಲ್ಲಿ ಪ್ರೋಗ್ರಾಮ್ ಸ್ಟಾರ್ಟ್ ಆಗುತ್ತೆ, ಆ್ಯನ್ಯುವಲ್ ಡೇದು. ನಾಳೆ ಓಪನ್ ಡೇ ಇದೆ, ಫನ್ ಫೇರ್ ಇದೆ ಇನ್ನು, ಮತ್ತು ಈ ಒಂದು ಕಲ್ಚರಲ್ ಈವ್ನಿಂಗ್ ಇದೆ, ಏನೇನೋ ಇದೆ. ನನ್ನ ಮಗನೂ ಕೂಡ ಒಂದು ಸಾಂಗ್ ಆಡ್ತಿದ್ದಾನೆ, ಅಂದರೆ ಗ್ರೂಪ್ ಸಾಂಗು, ಚಿಕ್ಕ ಮಕ್ಕಳಲ್ವ, ಅದರಲ್ಲಿ ಶೇರ್ ಮಾಡಿಬಿಟ್ಟು ಸ್ವಲ್ಪ ಜನ ಡ್ಯಾನ್ಸು, ಸ್ವಲ್ಪ ಜನ ಸಾಂಗಿಗೆ ಹಾಕ್ಕೊಂಡಿದ್ದಾರೆ, ಇವನು ಸಾಂಗಿಗೆ ಹಾಕ್ಕೊಂಡಿದ್ದಾರೆ. ಅದಕ್ಕೂ ಕೂಡ ಕಾಸ್ಟ್ಯೂಮ್ಸ್ ತರಿಸಿದ್ದೀನಿ. ನಮಗೆ ಹೇಳಿದರು ವೈಟ್ ಕಲರ್ ಜುಬ್ಬ ಪೈಜಾಮ ತರಿಸಿದ್ದೀನಿ ಅಷ್ಟೇ, ಇನ್ನೇನಿಲ್ಲ. ಆ್ಯಂಡ್ ನಾನು ಮಾಡೆಲ್ ಮಾಡಿರೋದು ಯಾವ ರೀತಿ ಇದೆ, ನಿಮಗೆಲ್ರಿಗೂ ಇಷ್ಟ ಆಯ್ತಾ ಅಂತ ಪ್ಲೀಸ್ ಕಮೆಂಟ್ ಮಾಡಿ. ಟೀ ಮಾಡಬೇಕು, ಪಾಪು ಅಳ್ತಿದ್ಲು, ಅದಕ್ಕೆ ಹೊರಗಡೆ ಕೂರಿಸ್ಕೊಂಡು ಕೂತಿದ್ದೀನಿ. ಇಲ್ಲಿ ಹಿಂಗೆ ಕೂತ್ಕೋಬೇಕು ಇವಾಗ, ಅವಳಿಗೆ ಕೂತ್ಕೊಂಡು ಅಲ್ಲಿ ಹೊರಗಡೆ ಹೋಗೋರು ಬರೋನ್ನ ತೋರಿಸ್ಕೊಂಡು ಕೂತ್ಕೊಂಡ್ರೆ ಆರಾಮಾಗಿ ಕೂತ್ಕೋತಾಳೆ. ಅದಕ್ಕೆ ಇಲ್ಲಿ ಕೂತ್ಕೊಂಡಿದ್ದೀನಿ ಅಷ್ಟೇ. ಹೋಗಿ ಆಮೇಲೆ ಟೀ, ನನ್ನ ಹಸ್ಬೆಂಡ್ ನೀನು ಬರ್ತಾರೆ, ಬಂದಮೇಲೆ ಹೋಗಿ ಟೀ ಮಾಡ್ತೀನಿ.
ಆ್ಯಕ್ಚುಲಿ ಟೀ ಮಾಡ್ತಾಯಿದ್ದೀನಿ. ನಾನಿವತ್ತು ಅದು ಕ್ಯಾರಮಲ್ ಟೀ ಅಂತ ಈಗ ಸ್ವಲ್ಪ ಟ್ರೆಂಡಿಂಗ್ ಆಗಿತ್ತಲ್ಲ, ಅದನ್ನ ಟ್ರೈ ಮಾಡಿದೆ. ನಾನು ಶೂಟ್ ಮಾಡ್ಕೊಳ್ಳೋದು ಮರ್ತ್ಕೊಂಡ್ಬಿಟ್ಟೆ, ಸಾರಿ. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಫ್ರ್ಯಾಗ್ನೆನ್ಸ್ ಆಗ್ಬೋದು, ಅದು ಥಿಕ್ನೆಸ್ ಎಲ್ಲ ನೋಡ್ತಾ ಇದ್ರೆ ಸಖತ್ತಾಗಿದೆ ಅನ್ನಿಸ್ತಿದೆ. ನೋಡೋಣ, ನೆಕ್ಸ್ಟ್ ಟೈಮ್ ಮಾಡಿದಾಗ 100% ಅದನ್ನು ನಾನು ವಿಡಿಯೋ ಮಾಡ್ಕೊಳ್ತೀನಿ. ಈಗ ಒಂಥರ ಟ್ರೆಂಡಿಂಗ್ ಆಗಿಬಿಟ್ಟಿದೆ ಕ್ಯಾರಮಲ್ ಟೀ ಮಾಡೋದಿದು. ನೆಕ್ಸ್ಟ್ ಟೈಮ್ ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ. ರಾಜಾದಿರಾಜ ರಾಜ ಮಾರ್ತಾಂಡ ಮಲಗಿರೋ ಸ್ಟೈಲು. ಏನು ಮಗನೇ, ಏನು ಸ್ಟೈಲಾಗಿ ಮಲಗಿದೀಯಾ? ಶೂಟ್ ಬೇರೆ ಮಾಡಕ್ಕೆ ಬರ್ತದ ನಿಂಗೆ? ಎಲ್ಲ ಶೂಟ್ ಮಾಡೋ ನೋಡ್ತೀನಿ ಮಗಳೇ. ಅಲ್ಲೇ ಇದ್ರೆ ಸರಿ, ಇನ್ನೊಂದು 2 hour ನಂತಕ್ಕೆ ಬರೋಂಗಿಲ್ಲ ನೀನು. ಇನ್ನು ಯಾವಾಗ ಕ್ಲೀನ್ ಮಾಡೋದು? ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಸಾಯಂಕಾಲ ಆಗಿದೆ, ಅಡುಗೆ ಮಾಡ್ತಾಯಿದ್ದೀನಿ. ಸಂಜೆಯಿಂದ ನನಗೆ ಅಂದರೆ ಬೇರೆ ಕೆಲಸದಲ್ಲಿ ಬ್ಯುಸಿ ಇದೆ. ಮನೆಗೆ ಯಾರೋ ಗೆಸ್ಟ್ ಬಂದಿದ್ದರು, ಹಾಗಾಗಿ ನನಗೆ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಆ್ಯಂಡ್ ಗೆಸ್ಟ್ನ ಕೂಡ ನಾನು ವಿಡಿಯೋದಲ್ಲಿ ತೋರಿಸಿಲ್ಲ, ಯಾಕಂದರೆ ಕಂಫರ್ಟಬಲ್ ಇರಲ್ಲ ಅಲ್ವಾ, ಅದಕ್ಕೋಸ್ಕರ. ಪಾತ್ರೆ ತೊಳಿಬೇಕು, ಪಾತ್ರೆ ಇದೆ. ಏನು ಅಡುಗೆ ಮಾಡ್ತಾಯಿದ್ದೀನಿ ಅಂದರೆ, ಇವಾಗ 1 ಟೈಮ್ಗೆ ಮಾಡ್ತಿದ್ದೀನಿ ನಾನು. ಅಂದರೆ ಇವಾಗ ಚಪಾತಿ ಮಾಡಿ ಏನಾದರೂ ಪಲ್ಯ ಮಾಡೋಣ ಅಂದ್ಕೊಂಡೆ. ಪಲ್ಯ ಮಾಡೋಕ್ಕೆ ವೆಜಿಟೇಬಲ್ಸ್ ಏನೂ ಇಲ್ಲ. ಸೊ ಪುಳಿಯೋಗರೆ ಮಾಡು ಅಂತ ಹೇಳಿದ್ರು. ರೈಸ್ ಮಾಡ್ತಾಯಿದ್ದೀನಿ, ಪುಳಿಯೋಗರೆ ಮಾಡಬೇಕಷ್ಟೆ. ಪಾಪುಗೆ ರಾಗಿ ಸರಿ ಮಾಡಿ ತಿನ್ನಿಸ್ದೆ, ಮಲ್ಕೊಂಡಿದ್ದಾಳೆ ತಿಂದ್ಬಿಟ್ಟು. ನನ್ನ ಮಗ ಟಿ ವಿ ನೋಡ್ತಿದ್ದಾನೆ. ಅವ್ನಿಗೊಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡಿಸೋದಿದೆ. ನಾಳೆ ಓಪನ್ ಡೇ ಇದೆಯಲ್ಲ, ದೇವಸ್ಥಾನದ ಬಗ್ಗೆ ಅವ್ನು ಹೇಳಬೇಕು, ಒಂದು 2 ಲೈನ್ಸ್ ಆದರೂ ಹೇಳಬೇಕು ಅಂತ ಹೇಳಿದ್ದಾರೆ. ಪ್ರಾಕ್ಟೀಸ್ ಮಾಡಿಸ್ಬೇಕು. ಆ್ಯಂಡ್ ನಂಗೆ ಕೆಲಸ ಇದೆ ಇವತ್ತು. ಪಾತ್ರೆ ತೊಳೆದಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡಬೇಕು. ನಾಳೆ ಗುರುವಾರ ಅಲ್ವಾ, ಸೊ ಇವತ್ತೇ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಬೆಳಗ್ಗೆನೇ ಎದ್ದು ಸ್ನಾನ ಮಾಡಿ ಪೂಜೆ ಮಾಡಿ ನಾನು ಸ್ಕೂಲ್ಗೆ ಹೋಗ್ಬೇಕಲ್ವಾ ಮಗನ ಜೊತೆ. ಅದಕ್ಕೆ ಇವತ್ತೇ ಮುಗಿಸ್ಕೊಬಿಡೋಣ ಮನೆಯೆಲ್ಲ ಕ್ಲೀನ್ ಮಾಡೋದು. ಊಟ ಎಲ್ಲ ಆದಮೇಲೆ ಒರೆಸೋಣ ಅಂತ ಅಂದ್ಕೊಂಡಿದ್ದೀನಿ. ಆಮೇಲೆ ನಾನು ಏನೋ ಒಂದು ಹೇಳೋದು ಮರ್ಸ್ಕೊಂಡೆ. ನಾನು ಲಾಸ್ಟ್ ವಿಡಿಯೋದಲ್ಲೇ ಹೇಳಬೇಕಾಗಿತ್ತು. ನನಗೆ ಇದೊಂದು ಕಮೆಂಟ್ ಮಾಡಿದರು, ಕ್ವೆಶ್ಚನ್ ಥರ ಕೇಳಿದರು. ಅಂದರೆ ಯಾರೋ ಹೊಸಬ್ರು ಇರ್ತಾರಲ್ವ, ಹೊಸ ಸಬ್ಸ್ಕ್ರೈಬರ್ಗಳು ಅಥವಾ ಹೊಸ ವ್ಯೂವರ್ಗಳಿಗೆ ಕೆಲವೊಬ್ಬರಿಗೆ ಗೊತ್ತಿರೋದಿಲ್ಲ, ಹಳೆ ವಿಡಿಯೋಗಳು ನೋಡಿರೋದಿಲ್ಲ, ಜಸ್ಟ್ ಹಂಗೆ ಕೇಳ್ತಾರೆ. ಅದಕ್ಕೋಸ್ಕರ ಹೇಳ್ಬಿಡ್ತೀನಿ ವಿಡಿಯೋದಲ್ಲೇ. ಏನಪ್ಪ ಅಂದರೆ, ಯಾರೋ ಕೇಳಿದರು, ನಿಮ್ಮ ತಂಗಿನ ಹಳ್ಳಿಗೆ ಮದುವೆ ಮಾಡಿದ್ದೀರಾ, ನೀವು ಮಾತ್ರ ಸಿಟಿಲಿದ್ದೀರಲ್ಲ, ಯಾಕಂಗೆ? ನಿಮ್ಮ ತಂಗಿಗೂ ಸಿಟಿಗೆ ಮದುವೆ ಮಾಡ್ಬೋದಾಗಿತ್ತಲ್ವ ಅಂತ ಕೇಳಿದ್ದಾರೆ. ಹೌದು, ಸಿಟಿಗೆ ಮಾಡ್ಬೋದಾಗಿತ್ತು. ನಮ್ಮನೇನು ಹಳ್ಳಿಗೆ ಮಾಡಬೇಕು ಅಂತ ನಮ್ಮನೇಲಿ ಯಾರು ಆ ಥರ ಅಂದ್ಕೊಂಡಿರಲಿಲ್ಲ. ಒಟ್ಟಿನಲ್ಲಿ ಒಳ್ಳೆ ಹುಡುಗ, ಒಳ್ಳೆ ಸಂಬಂಧ ಬಂದರೆ ಎಲ್ಲಾದರೂ ಸರಿ ಮಾಡಬೇಕು ಅಂತಲೇ ಅಂದ್ಕೊಂಡಿದ್ದು. ಅವರು ಅಂದರೆ ಹುಡುಗಿ ನೋಡೋಕೆ ಬಂದಾಗೆಲ್ಲ ಎಲ್ಲ ಒಪ್ಕೊಂಡಾದಮೇಲೆ ಫಸ್ಟಿಗೆ ನಮ್ಮಮ್ಮ ಬೇಡ ಅಂತೇಳಿ ನಿಜ, ಬೇಡ ಎಲ್ಲರೂ ಸಿಟ್ಟಿಂಗ್ ಮಾಡೋಣ ಅಂತಲೇ ಅಂದ್ಕೊಂಡಿದ್ದು. ಬಟ್ ಹುಡುಗ ತುಂಬ ಒಳ್ಳೆಯವರು ಮತ್ತು ಒಳ್ಳೆ ಜನ ಅಂತ ಗೊತ್ತಾದಮೇಲೆ ನಮಗೆ ಯಾರಾದ್ರೇನು ಈಗ ಸಿಟಿಗೆ ಗೊತ್ತಿಲ್ಲದಿರೋ ಕಡೆ ಕೊಟ್ಬಿಟ್ಟು ಏನಾದರೂ ಮುಂದೆ ಪ್ರಾಬ್ಲಮ್ ಆಗೋದಕ್ಕಿಂತ ಗೊತ್ತಿರೋ ಕಡೆ ಕೊಟ್ಕೊಂಡು ನಮ್ಮ ಮಗಳು ಚೆನ್ನಾಗಿದ್ದರೆ ಸಾಕಲ್ವ. ಅದು ನನ್ನ ತಂಗಿ ಅಂದರೆ ನಮ್ಮ ಮನೇಲಿ ಎಲ್ರಿಗೂ ತುಂಬಾ ಪ್ರೀತಿ ಜಾಸ್ತಿ. ಹಾಗಾಗಿ ನನ್ನ ತಂಗಿನ ಕೇಳಿದ್ವಿ, ಅವಳು ಕೂಡ ಆಯಿತು ನಾನು ಇರ್ತೀನಿ ಅಂತ ಹೇಳಿದ್ದು. ನನಗೇನು ಹಳ್ಳಿ ಸಿಟಿ ಆ ಥರ ಏನಿಲ್ಲ, ಹುಡುಗ ಒಳ್ಳೆಯವರಲ್ವ, ನಾನು ಇರ್ತೀನಿ ಅಂದ್ಲು. ಆ್ಯಂಡ್ ಅವರು ಕೂಡ ಏನು, ಅವರು ಬೇಕಂದ್ರೆ ಇವಾಗಲೇ ಬೇಕಾ ಸಿಟಿಗೆ ಬಂದು ಇರ್ಬೋದು. ಬಟ್ ಅವರು ಒಬ್ಬರೇ ಮಗ, ಅಪ್ಪ ಅಮ್ಮನಿಗೆ ಒಬ್ಬರೇ ಮಗ. ಅವರು ಇಲ್ಲಿಗೆ ಬಂದುಬಿಟ್ರೆ ಅವ್ರನ್ನ ನೋಡ್ಕೊಳಕ್ಕೆ ಯಾರೂ ಇರಲ್ಲ. ಅವ್ರಿಗೆ ಏನು ಸಿಟಿಗೆ ಹೋಗಿ ಕೆಲಸ ಮಾಡಿ ಸಂಪಾದನೆ ಮಾಡಬೇಕು ಅನ್ನೋ ಥರ ಏನಿಲ್ಲ. ಅವ್ರಿಗೆ ತೋಟ, ಮನೆ, ಜಮೀನೆಲ್ಲ ಚೆನ್ನಾಗಿದೆ. ಹಾಗಾಗಿ ಅವರು ಅಲ್ಲಿ ಆರಾಮಾಗಿದ್ದಾರೆ ಅಷ್ಟೇ. ಅವ್ರಿಗೆ ಯಾವುದೇ ರೀತಿ, ನನ್ನ ತಂಗಿಗೂ ಅಷ್ಟೇ ಯಾವುದೇ ರೀತಿ ತೊಂದರೆ ಅಥವಾ ಹಳ್ಳಿ ಜೀವನ ಆ ಥರ ಏನಿಲ್ಲ. ಅವಳು ಆರಾಮಾಗೇ ಇದ್ದಾಳೆ. ಆ್ಯಂಡ್ ನನ್ನನ್ನು ಸಿಟಿಗೆ ಮಾಡಬೇಕು ಅಂತಲೂ ಏನು ಇರಲಿಲ್ಲ. ಬಟ್ ನಾನು ಮದುವೆಗಿಂತ ಮುಂಚೆ ವರ್ಕ್ ಮಾಡಿಕೊಂಡು ಬೆಂಗಳೂರಲ್ಲಿ ಇದ್ದಿದ್ದು. ಹಂಗಾಗಿ ನನಗೂ ಕೂಡ ನೋಡ್ತಿದ್ರು, ಎಲ್ಲ ಕಡೆನೂ ನೋಡ್ತಿದ್ರು. ಒಳ್ಳೆ ಸಂಬಂಧ ಯಾವ ಕಡೆ ಬರುತ್ತೆ ಆ ಕಡೆ ಮಾಡೋಣ ಅಂತ ಅಂದ್ಕೊಂಡಿದ್ದು. ಸೊ ಇವರು ನನ್ನ ಹಸ್ಬೆಂಡ್ ಮೊದಲಿಂದನೂ ಮೈಸೂರಲ್ಲೇ ಇದ್ದಿದ್ದವರು. ಕಾಲೇಜ್ ಡೇಸಿಂದನೂ ಇಲ್ಲೇ ಇದ್ದು ಮತ್ತು ಇಲ್ಲೇ ಜಾಬ್ ಮಾಡ್ಕೊಂಡು ಇಲ್ಲೇ ಇರೋದ್ರಿಂದ ನಮಗೇನಿಲ್ಲ. ನೀವೇ ನೋಡ್ತಿದ್ರೆ ನನ್ನ ಹಳೆ ವಿಡಿಯೋಗಳು ನೋಡಿದ್ರೆ ಗೊತ್ತಾಗುತ್ತೆ. ನಾನೇನು ಸಿಟಿನಲ್ಲೇ ಇದ್ದೀನಿ ಅಂತಲೂ ಏನಿಲ್ಲ. ನಾನು ಹಳ್ಳಿಗೆ ಹೋದರೆ ನಮ್ಮೂರಲ್ಲಿ ನಾನು ಹೊಲದ ಕೆಲಸನೂ ಮಾಡ್ತೀನಿ, ಮನೆ ಕೆಲಸ, ಹೊಲದ ಕೆಲಸ ಎಲ್ಲನೂ ಮಾಡ್ತೀನಿ. ನಾನು ಕೂಡ ಇಲ್ಲಿಗೆ ಬಂದಾಗ ಇಲ್ಲಿ ಮೈಸೂರಲ್ಲಿದ್ದಾಗ ಇಲ್ಲಿಗೆ ಹೆಂಗೆ ಬೇಕು ಹಂಗಿರ್ತೀನಿ. ನಮ್ಮ ಊರಿಗೆ ಹೋದಾಗ ಅಲ್ಲಿಗೆ ಹೆಂಗೆ ಬೇಕು ಹಂಗಿರ್ತೀನಿ. ಆ ಜಾಗಕ್ಕೆ ತಕ್ಕಂಗೆ ಹೊಂದ್ಕೊಂಡ್ಬಿಡ್ತೀನಿ. ಹಾಗೇ ನಾವು ಮೈಸೂರಲ್ಲೇ ಪರ್ಮನೆಂಟಾಗಿ ಇರ್ತೀವಿ ಅಂತಲೂ ಹೇಳೋಕ್ಕಾಗಲ್ಲ.
ಒಂದು ಏಜ್ ಮಕ್ಕಳೆಲ್ಲ ಒಂದು ಏಜ್ ಬರೋ ತನಕ ಅಷ್ಟೇ. ಈಗ ಹಾಸ್ಟೆಲ್ಲು ಆ ಥರ ಬಿಟ್ಟು ಅವರು ಓದ್ಕೊತಾರೆ ಅನ್ನೋ ತನಕ ಅಷ್ಟೇ. ಆಮೇಲೆ ನಾವು ಯಾವತ್ತಿದ್ರೂ ನಮ್ಮ ಊರಿಗೆ ಹೋಗೋದು, ಅಲ್ಲೇ ಮನೆ ಕಟ್ಕೊಂಡು ಅಲ್ಲೇ ಇರೋ ಪ್ಲ್ಯಾನಲ್ಲೇ ಇರೋದು. ನಾವು ಇಲ್ಲೇ ಇರ್ತೀವಿ ಪರ್ಮನೆಂಟಾಗಿ ಅಂತಲೂ ಏನಿಲ್ಲ. ಇಷ್ಟೇ, ಇದನ್ನು ಹೇಳಬೇಕಾಗಿತ್ತು, ಯಾರೋ ಒಬ್ಬರು ಕೇಳಿದರು, ಅದಕ್ಕೆ ಇವಾಗ ನಿಮಗೆ ಆನ್ಸರ್ ಸಿಕ್ತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟನ್ನೆಲ್ಲ ನಾನು ಕಮೆಂಟಲ್ಲಿ ಟೈಪ್ ಮಾಡ್ಕೊಂಡು ಬರೆಯೋಕ್ಕಾಗಲ್ಲ, ಅದಕ್ಕೆ ವಿಡಿಯೋದಲ್ಲೇ ಹೇಳ್ಬಿಟ್ಟೆ. ಹೊಸ ಸಬ್ಸ್ಕ್ರೈಬರ್ಗಳಿಗೆ ಗೊತ್ತಿರೋದಿಲ್ಲ, ಸೊ ಅವರು ಕೇಳಿದ್ದು ಅದಕ್ಕೆ ಹೇಳ್ತಾ ಇದ್ದೀನಿ ಅಷ್ಟೇ. ಊಟ ಎಲ್ಲ ಆದಮೇಲೆ ಪುಳಿಯೋಗರೆ ಮಾಡಿದ್ದೆ ಊಟಕ್ಕೆ. ಊಟ ಎಲ್ಲ ಆಯಿತು. ಆಲ್ರೆಡಿ 10 ಗಂಟೆ ಮೇಲಾಗ್ಬಿಟ್ಟಿತ್ತು ಟೈಮ್, 10:45 ಆಗಿಬಿಟ್ಟಿತ್ತು ಟೈಮು. ಊಟ ಎಲ್ಲ ಆದಮೇಲೆ ಹಾಗೆ ಮನೆ ಒರೆಸ್ತಾ ಇದ್ದೀನಿ. ನನ್ನ ಹಸ್ಬೆಂಡು ಪಾಪುನ ಕರ್ಕೊಂಡೋಗಿ ನಾನು ಮಲಗಿಸ್ಕೊಂಡಿರ್ತೀನಿ ಅಂತ ಹೇಳಿ ಅವಳನ್ನ ರೂಮಲ್ಲಿ ಆಟ ಆಡಿಸ್ತಾಯಿದ್ರು. ನನ್ನ ಮಗ ಮಾತ್ರ ನನ್ನ ಜೊತೆನೇ ಕೂತ್ಕೊಂಡಿದ್ದ, ಟಿ ವಿ ನೋಡ್ತೀನಿ ನಾನು ಅಂದ್ಕೊಂಡು. ಮನೆ ಒರೆಸಾದ್ಮೇಲೆ ಹೋಗಿ ಮಲಗಿಬಿಟ್ಟೆ ಅಷ್ಟೇ, ನಾನು ಇನ್ನೇನಿಲ್ಲ. ಆ್ಯಂಡ್ ವ್ಲಾಗ್ ಕೂಡ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ನನಗೆ. ಹಾಗೆ ನನಗೆ ಇನ್ನೂ ಸ್ವಲ್ಪ ಮೂಗೆಲ್ಲ ಕಟ್ಕೊಂಡಂಗಾಗಿದೆ. ವಾಯ್ಸಲ್ಲಿ ಏನಾದ್ರು ವ್ಯತ್ಯಾಸ ಆಗಿದ್ದರೆ ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ಅನ್ನೋದು ನನಗೆ ತುಂಬಾ ಇಂಪಾರ್ಟೆಂಟ್. ನಾನು ನಿಮಗೆಲ್ಲ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ಬಾಯ್ ಬಾಯ್, ಟೇಕ್ ಕೇರ್ ಆ್ಯಂಡ್ ಗುಡ್ ನೈಟ್.